ನನಗೆ ಪಿ ಸಿ ಒಡಿ ಯಾಕಪ್ಪ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋ ನಿಮಗೋಸ್ಕರ. ಪಿ ಸಿ ಒಡಿ ಅಂತಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸಾರ್ಡರ್. ಇದರಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ತಿಂಗಳು ನಮ್ಮ ಅಂಡಾಶಯದಿಂದ ಒಂದು ಮೊಟ್ಟೆ ಹೊರಗೆ ಬಂದು ಆಗ ಪೀರಿಯಡ್ಸ್ ಆಗುತ್ತೆ. ಈ ಪಿ ಸಿ ಒಡಿ ಇದ್ದವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಯಾಕೆ ಅಂತಂದರೆ ತಿಂಗಳ ಈ ಮೊಟ್ಟೆ ಹೊಡೆದು ಹೊರಗೆ ಬರಲ್ಲ. ಇಂಡಿಯಾದಲ್ಲಿ ಈ ಪಿ ಸಿ ಒಡಿ ತುಂಬ ಕಾಮನ್ ಆಗಿದೆ. ಪ್ರತಿ 5 ಜನ ಹೆಣ್ಮಕ್ಳಲ್ಲಿ ಒಬ್ಬರಿಗೆ ಪಿ ಸಿ ಒಡಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ನಮ್ಮ ಮೇನ್ ಟಾಪಿಕ್ ಬರೋಣ. ಪಿ ಸಿ ಒಡಿ ಯಾಕೆ ಬರ್ತಾ ಇದೆ? ಇದಕ್ಕೆ ಒಂದು ಸಿಂಗಲ್ ರೀಸನ್ ಇದೆ ಅಂತ ಹೇಳೋಕ್ಕಾಗಲ್ಲ. ಜೆನೆಟಿಕ್ಸ್ ಇರಬಹುದು, ಅಂದರೆ ವಂಶ ಪಾರಂಪರಿಕವಾಗಿ ಬರಬಹುದು. ನಿಮ್ಮ ಅಮ್ಮನಿಗೋ, ಅಕ್ಕ ತಂಗಿಯರಿಗೋ, ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆದಿರಿಗೆ ಯಾರಿಗಾದ್ರೂ ಪಿ ಸಿ ಒಡಿ ಇತ್ತು ಅಂದರೆ ನಿಮಗೂ ಸಹ ಆ ಜೀನ್ಸಿಂದ ಪಿ ಸಿ ಒಡಿ ಬರಬಹುದು. ಅಥವಾ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಡಯಾಬಿಟಿಸ್ ಇತ್ತು ಅಂದರೂ ಪಿ ಸಿ ಒಡಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ನಮ್ಮ ಈ ಆಧುನಿಕ ಲೈಫ್ ಸ್ಟೈಲ್ ಅಂದರೆ ಹೊರಗಡೆ ಹೋಗಿ ಊಟ ಮಾಡ್ತೀರಾ, ಜಂಕ್ ಫುಡ್ ತಿಂತಿರ್ತೀರಾ, ಲೇಟ್ ನೈಟು ಹೊರಗಡೆ ವರ್ಕ್ ಮಾಡ್ತೀರಾ, ಇಲ್ಲಾಂದ್ರೆ ಪಾರ್ಟಿ ಮಾಡ್ತಿರ್ತೀರಾ, ನಿದ್ರೆ ಮಾಡ್ತಾ ಇಲ್ಲ, ಹಾಗೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದರಿಂದನೂ ಪಿ ಸಿ ಒಡಿ ಬರುವಂತ ಸಾಧ್ಯತೆಗಳಿದೆ. ಅಂಡ್ ಜೊತೆಗೆ ಮೊಬೈಲ್ ಸ್ಕ್ರೀನ್ ಟೈಮ್ ಹೆಚ್ಚಾದಂತೆ ನಿಮ್ದು ಫಿಸಿಕಲ್ ಆಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ, ಪಿ ಸಿ ಒಡಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ರೀಸನ್ ವೆಯ್ಟ್ ಗೇನ್ ಆಗ್ತಾ ಇದ್ದಂಗೆ ಪಿ ಸಿ ಒಡಿ ಬರುವಂತಹ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಂತ ಸಣ್ಣಗಿರೋರ್ಗೆ ಪಿ ಸಿ ಒಡಿ ಬರೋದಿಲ್ವಾ? ಇಲ್ಲ, ಸಣ್ಣಗಿರೋರ್ಗೂ ಸಹ ಪಿ ಸಿ ಒಡಿ ಬರುವಂತ ಸಾಧ್ಯತೆಗಳು ಇದೆ. ಆದ್ರೆ ವೆಯ್ಟ್ ಜಾಸ್ತಿ ಇರೋರಲ್ಲಿ ಪಿ ಸಿ ಒಡಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರೀಸನ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಅವಾಗ ನಮ್ಮ ಬಾಡಿಯಲ್ಲಿರೋ ಶುಗರ್ ಲೆವೆಲ್ ರೈಸ್ ಆಗುತ್ತೆ, ನಮ್ಮ ವೆಯ್ಟ್ ಹೆಚ್ಚಾಗುತ್ತೆ, ಜೊತೆಗೆ ನಮ್ಮ ಅಂಡಾಶಯ ಸರಿಯಾಗಿ ವರ್ಕ್ ಮಾಡೋದಿಲ್ಲ, ಎಗ್ ನ ರಿಲೀಸ್ ಮಾಡೋದಿಲ್ಲ. ಈ ಎಲ್ಲಾ ರೀಸನ್ಸ್ ಇಂದ ನಮಗೆ ಪಿ ಸಿ ಒಡಿನೂ ಶುರು ಆಗಬಹುದು, ಜೊತೆಗೆ ಡಯಾಬಿಟಿಸ್ ಕೂಡ ಶುರು ಆಗಬಹುದು. ಈಗ ಪಿ ಸಿ ಒಡಿ ಯಾಕೆ ಬಂತು ಅಂತ ಗೊತ್ತಾಯ್ತು, ಬಟ್ ನೆಕ್ಸ್ಟ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಏನಿಲ್ಲ, ಪಿ ಸಿ ಒಡಿ ಒಂದು ರಿವರ್ಸಿಬಲ್ ಕಂಡೀಷನ್. ನೀವು ಪಿ ಸಿ ಒಡಿಯನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡಬಹುದು. ನೀವು ನಿಮ್ಮ ಹತ್ರದಲ್ಲಿರೋ ಗೈನಕಾಲಜಿಸ್ಟ್ ಹತ್ರ ಹೋಗಿ ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಅವ್ರು ಹೇಳ್ತಾರೆ ಅದನ್ನ ಪ್ಲೀಸ್ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ ಇನ್ನ ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.